ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರ್ಯ ಎಂಟ್ರಿ ಆಗತ್ತಾ, ಇಲ್ಲಿ ಚಾರುವಿನ ಒಂದು ಮುತ್ತೈದೆ ತನ್ನದ ತೆಗೆಯೋ ಶಾಸ್ತ್ರ ನಿಲ್ಲತ್ತಾ, ಏನಾಯಿತು ಏನು ಕಥೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅಂತ ಎಲ್ಲರೂ ಕೂಡ ಭಾವಿಸ್ಕೊಂಡಿದ್ದಾರೆ. ಈ ಕಡೆ ಚಾರು ಅಂತೂ ತನ್ನ ರಾಮಾಚಾರಿ ತನ್ನಿಂದ ದೂರ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ ತನ್ನ ಕಥೆಯನ್ನೇ ತಾನು ಮುಗಿಸ್ಕೊಳ್ಳೋದಕ್ಕೆ ಮುಂದಾಗ್ಬಿಟ್ಟಿದ್ಲು. ಆದರೆ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಚಾರು ನನ್ನ ಬದುಕಿಸ್ತಾರೆ, ದಯವಿಟ್ಟು ಇಂಥ ಕೆಲಸ ಮಾಡ್ಕೋಬೇಡಮ್ಮ, ರಾಮಾಚಾರಿ ಮಗು ನೀನು ಹೊಟ್ಟೆಲಿ ಬೆಳೀತದೆ, ದಯವಿಟ್ಟು ಅವನನ್ನು ನಮಗೆ ಕೊಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ಮುರಾರಿ ಕೂಡ ರಾಮಾಚಾರಿಗೆ ಸಾವಿಗೆ ಕಾರಣ ಆದವ್ರಿಗೆ ತಕ್ಕನಾದ ಶಿಕ್ಷೆ ಕೊಡಿಸ್ಬೇಕು, ಅದಕ್ಕೆ ಅಲ್ಲಿ ತನಕ ನೀವು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರವನ್ನು ತಗೋಬಾರ್ದು. ರಾಮಾಚಾರಿಗೆ ಸ್ವಲ್ಪ ನೋವಾದರೂ ಯಾರು ಏನಾದರೂ ಅಂದರೂ ಬಿಡ್ತಾ ಇರಲಿಲ್ಲ ನೀವು, ಅಂಥದ್ರಲ್ಲಿ ರಾಮಾಚಾರಿ ಕಥೆಯನ್ನು ಮುಗಿಸಿರೋರನ್ನ ನೀವು ಹೇಗೆ ಬಿಡ್ತೀರಾ ಅಂತ ಕೇಳ್ತಾರೆ. ಈ ಕಡೆ ಚಾರು ಕೂಡ ನಿರ್ಧಾರ ಮಾಡೇ ಬಿಡ್ತಾಳೆ, ತಾನು ಬದುಕಲೇಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾಳೆ. ಆದರೆ ಇತ್ತ ಕಡೆ ನಿಜವಾಗ್ಲೂ ರಾಮಾಚಾರಿಗೋಸ್ಕರ ಪರಿತಪಿಸ್ತಿರೋ ಚಾರು ಮನೆಯವರು ಎಲ್ಲರೂ ಕೂಡ ರಾಮಾಚಾರಿ ಸಾವಿಗೆ ಕಣ್ಣೀರು ಹಾಕ್ತಿದ್ದಾರೆ. ಬಟ್ ಇದೆಲ್ಲದರ ನಡುವೆ ದಿನಗಳು ಕಳೀತಾ ಇದೆ. ನಿಜವಾಗ್ಲೂ ಮನೆ ಸ್ಮಶಾನವಾಗ್ಬಿಟ್ಟಿದೆ, ಸ್ಮಶಾನ ಮೌನ ಮನೆಯನ್ನು ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ 8 ದಿನಗಳು ಕೂಡ ಕಳೆಯುತ್ತೆ. 8 ದಿನ ಆದ ನಂತರ ಇಲ್ಲಿ ಚಾರುವಿನ ಅರಿಶಿನ ಕುಂಕುಮ ತೆಗೆಯುವ ಶಾಸ್ತ್ರ ಇದೆ, ಅದಕ್ಕೆ ರುಕ್ಕು ಕೂಡ ಎಂಟ್ರಿ ಕೊಟ್ಟಿದ್ದಾಳೆ. ಬಟ್ ಇಲ್ಲಿ ಎಲ್ಲರೂ ಕೂಡ ಒಂದಷ್ಟು ಜನ ಬೇಡ, ಈ ರೀತಿ ಮಾಡೋದು ಬೇಡ ಅಂತಿದ್ದಾರೆ, ಅತ್ತೆ ಕೂಡ ಬೇಡ ಅಂತ ಕೇಳ್ತಿದ್ದಾರೆ. ಆದರೆ ಇಲ್ಲಿ ಅಲ್ಲಿರ್ತಕ್ಕಂಥ ಹಿರಿಯ ಅಜ್ಜಿ ಮಾತ್ರ ಇಲ್ಲ, ಇದೆಲ್ಲ ಶಾಸ್ತ್ರೋಕ್ತವಾಗಿ ಆಗಲೇಬೇಕು, ಆಚಾರ ವಿಚಾರಕ್ಕೆ ಬೆಲೆ ಕೊಡ್ತಕ್ಕಂಥ ನಾರಾಯಣನ ಮನೆಯಲ್ಲಿ ಇಂಥದ್ದು ನಡೆಯೋಕ್ಕಾಗತ್ತಾ? ನಾರಾಯಣ ಏನಿದು ಬೇರೆಯವ್ರ ಮನೆಗೆ ಹೋಗಿ ಆಚಾರ ವಿಚಾರ ಅಂತ ಹೇಳ್ತೀಯ, ನಿನ್ನ ಮನೇಲಿ ಈ ರೀತಿ ಆಗ್ತದೆ ಅಂದಾಗ ಇಲ್ಲ ನಡೀಲಿ ಇದು ಅಂತ ಹೇಳ್ಬಿಡ್ತಾರೆ ನಾರಾಯಣ ಶಾಸ್ತ್ರಿಗಳು. ಹಾಗಾಗಿ ಅಜ್ಜಿ ಕೂಡ ಚಾರುವಿನ ಮುತ್ತೈದೆ ತನವನ್ನು ಕೀಳ್ತಿದ್ದಾರೆ. ಹಾಗಿದ್ರೆ ಮುತ್ತೈದೆ ತನವನ್ನು ಕೀಳೋಕ್ಕೂ ಮುನ್ನನೇ ರಾಮಾಚಾರಿ ಎಂಟ್ರಿ ಆಗತ್ತಾ? ರಾಮಾಚಾರಿ ಹಾಸ್ಪಿಟಲಲ್ಲಿದ್ದಾರೆ, ಹಾಸ್ಪಿಟಲ್ನಿಂದ ಮನೆಗೆ ಬಂದೇ ಬಿಡ್ತಾರೆ ರಾಮಾಚಾರಿ. ಏನಾಗುತ್ತೆ?